ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಯಾರಪ್ಪ ಇವಳು ಅಂತ ಅನ್ಕೊಂತ ಇದ್ದೀರಾ? ನಾನ್ ಲಿಖಿತ ಗೌಡ, ಬೆಂಗಳೂರು ಹುಡುಗಿ. ಸ್ವಲ್ಪ ಬೆಂಗಳೂರಿಂದ ಬ್ರೇಕ್ ತಗೊಳ್ಳೋಣ ಅಂದ್ಬಿಟ್ಟು ನಾನು ಬಂದಿದ್ದು ಲಂಡನ್ಗೆ. ಲಂಡನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ? ನಾನು ಬಂದಿದ್ದು ಸ್ಟೂಡೆಂಟ್ ಅಂದಮೇಲೆ ಇರುತ್ತಲ್ವಾ ಸ್ವಲ್ಪ ಡ್ರೀಮ್ಸ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಿನ್ನಬೇಕು, ಅಲ್ಲಿ ಹೋಗಬೇಕು, ಆ ಕಲ್ಚರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ನನಗೂ ಅದೇ ಥರ ಡ್ರೀಮ್ಸ್ ಇತ್ತು. ಬಟ್ ಏನು ಮಾಡ್ತೀರಾ, ಬಂದಿದ್ದು ಮಿಡಲ್ ಕ್ಲಾಸ್ ಜೀವನ ಗೊತ್ತಲ್ಲ ಎಲ್ರಿಗೂ. ಎಲ್ಲನೂ ಬಜೆಟಲ್ಲಿ ಮಾಡಬೇಕಂತ ಅನ್ಕೊತೀವಿ. ಬಟ್ ಸಮ್ಟೈಮ್ಸ್ ಆಗತ್ತೆ, ಬಟ್ ಸಮ್ಟೈಮ್ಸ್ ಆಗದೆ ಇದ್ದಾಗ ಆಸೆನೇ ಬಿಟ್ಬಿಡ್ತೀವಿ. ಸೇಮ್ ನನಗೂ ಅದೇ ಆಗಿದ್ದು. ಬೇಸಿಕಲಿ UK ತುಂಬ ಎಕ್ಸ್ಪೆನ್ಸಿವ್ ಕಂಟ್ರಿ. ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್. ಇಲ್ಲಿ ರೆಂಟಿಂಗ್ ಆಗಲಿ, ಗ್ರಾಸರಿ ತೊಗೊಳೋದಾಗಲಿ ಹೋಗ್ಬಿಡುತ್ತೆ. ಇವಾಗ ಇಫ್ ಇನ್ ಕೇಸ್ ಸ್ಟೂಡೆಂಟ್ ಆಗಿ ನಮ್ಮ ಪಾರ್ಟ್ ಟೈಮ್ ಮಾತ್ರ ಮಾಡೋಕ್ಕಾಗುತ್ತಲ್ಲ, ಪಾರ್ಟ್ ಟೈಮ್ ಮಾಡ್ತಾನೆ ನಾವು ಬರೋ ಸ್ಯಾಲ್ರಿ ಎಲ್ಲ ಅದಕ್ಕೆ ಹೋಗುತ್ತೆ. ರೆಂಟು, ಗ್ರಾಸರಿ, ನಮ್ಮನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲೇ. ಅದ್ರ ಜೊತೆ ಇವಾಗ ಒಂದು ಫನ್ ಪಾರ್ಟಿಗೆ ಬರೋಣ. ಲಂಡನ್ ಅಂದರೆ ಎಕ್ಸ್ಪೆನ್ಸಿವ್ ಅನ್ಕೊತೀವಿ, UK ಅಂದ್ರೇ ಎಕ್ಸ್ಪೆನ್ಸಿವ್. ಬಟ್ ಹೌದು ಎಕ್ಸ್ಪೆನ್ಸಿವೇ, ಬಟ್ ಅಗೇನ್ ತುಂಬ ಫ್ರೀಯಾಗಿ ಹೋಗೋ ಪ್ಲೇಸಸ್ ಭಾಳ ಇದೆ. ನೀವು ಇಲ್ಲಿ ಬರ್ತೀರಾ ಅಂದರೆ ವೀಸಾ ಜೊತೆ ನಿಮ್ಗೊಂದು BRP ಅಂತ ಬರುತ್ತೆ. ಇವಾಗೆಲ್ಲ ಈ ವೀಸಾ ಮಾಡಿದ್ದಾರೆ, ಬಟ್ ಅದು ನಿಮ್ಗಿದ್ರೆ ತುಂಬ ಕಂಟ್ರೀಸಿಗೆ ವೀಸಾ ಫ್ರೀ ವಿಸಿಟ್ ಮಾಡ್ಬೋದು. ಮತ್ತು ಅದೆಲ್ಲ ಬಜೆಟಲ್ಲಿ ಹೇಗೆ ಮಾಡೋದು. ನಾನು ಹೋಗಿದ್ದೆ, ಇಲ್ಲಿವರೆಗೂ 3 ಕಂಟ್ರೀಸ್ಗೆ ಹೋಗಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಬಜೆಟಲ್ಲಿ ಕೂಡ ಮಾಡಿದ್ದೀನಿ. ಐ ಆಮ್ ಹ್ಯಾಪಿ ಫಾರ್ ದಟ್. ಇದೆಲ್ಲ ಅಟ್ಲೀಸ್ಟ್ ನನಗೆ ಹೇಳ್ಕೊಡೋರು ಯಾರು ಇಲ್ಲ, ಬಟ್ ನಾನು ಇನ್ನೊಬ್ರಿಗೆ ಹೇಳ್ಕೊಡ್ಬೋದು. ಯಾರು ಬರ್ತಾರೆ, ತುಂಬ ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ಬೆಂಗಳೂರಿಂದನೇ ಬರ್ತಾರೆ. ನಾನು ನೋಡಿದ್ದೀನಿ. ಕೆಲವೊಂದ್ಸತಿ ಸಿಗ್ತಾರೆ, ಕೆಲವೊಂದ್ಸತಿ ಸಿಗಲ್ಲ. ಅಂದರೆ ತುಂಬ ರೇರ್ ಸಿಗೋದು. ತುಂಬ ನನಗೆ ಸಿಗೋರೆಲ್ಲ ಬರೀ ಕೇರಳ, ತೆಲುಗು ಅವರೇ ಜಾಸ್ತಿ ಇರ್ತಾರೆ. ಬಟ್ ನನ್ನ ಜೊತೆ ಬಂದಿದ್ದು ಇನ್ನಿಬ್ರು ಫ್ರೆಂಡ್ಸು. ಬಟ್ ಅಗೇನ್ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹೇಗಪ್ಪ ಜೀವನ ಇಲ್ಲಿ ಅಂತ ಫಿಗರ್ ಔಟ್ ಮಾಡೋಷ್ಟರಲ್ಲಿ 1 ವರ್ಷ ಬೇಕಿತ್ತು ನೋಡಿ. ಸೊ ನಾನು ಈ ಚಾನಲಿಂದ ಎಲ್ಲನೂ ಹೇಳ್ತೀನಿ. ಅಂದರೆ ಲೈಕ್ ಬೇಸಿಕಲಿ ಇಲ್ಲಿ ರೆಂಟಿಂಗ್ ಹೇಗಿದೆ, ಪಾರ್ಟ್ ಟೈಮ್ ಜಾಬ್ಸ್ ಹೇಗಿದೆ, ಜಾಬ್ ಮಾರ್ಕೆಟ್ ಹೇಗಿದೆ, ಮತ್ತು ಇಲ್ಲಿ ಯಾವ ಥರ ಜಾಬ್ಸ್ ತೊಗೊಬೋದು, ಮತ್ತು ಬೇಸಿಕಲಿ ಹೇಗೆ ಇಲ್ಲಿ ಮಾರ್ಕೆಟ್ಸ್ ಎಲ್ಲ ಅಂದರೆ ಈ ಫುಡ್ ಮಾರ್ಕೆಟ್ಸ್ ಎಲ್ಲ, ಮತ್ತು ಗ್ರಾಸರೀಸ್ ಎಲ್ಲಿ ತೊಗೊಂಡ್ರೆ ಎಕ್ಸ್ಪೆನ್ಸಿವ್, ಎಲ್ಲಿ ತೊಗೋಬಾರ್ದು, ವೇರ್ ಯು ಶುಡ್ ಅವಾಯ್ಡ್, ವೇರ್ ಯು ಶುಡ್ ಗೋ, ಮತ್ತು ರೆಂಟಿಂಗ್ ಎಲ್ಲ ಹೇಗೆ ಮಾಡಬೇಕು, ಮತ್ತು ಇಲ್ಲಿ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ. ಬೇಸಿಕಲಿ ಎಸ್ಪೆಷಲಿ ಈ ರೆಂಟಿಂಗಲ್ಲಿ ಭಾಳ ಸ್ಕ್ಯಾಮ್ಸ್ ನಡೆಯುತ್ತೆ. ನಮಗೂ ಈ ಡೆಪಾಸಿಟ್ ಅಂತ ತೊಗೊಳ್ತಾರೆ. ನಾನು ಇದನ್ನೆಲ್ಲ ಡೀಟೇಲಾಗಿ ಒಂದು ವಿಡಿಯೋಲಿ ಹಾಕ್ತೀನಿ. ಬಟ್ ಅಗೇನ್ ನಿಮ್ಗೆ ಅದು ದುಡ್ಡೇ ಸಿಗಲ್ಲ ವಾಪಸ್. ಈ ಥರ ಸ್ಕ್ಯಾಮ್ಸ್ ನಡೆಯುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಇನ್ಫಾರ್ಮೇಷನ್ ನಾನು ಹಾಕ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಕಮೆಂಟ್ಸಲ್ಲಿ ನಿಮ್ಮ ಕ್ವೆಶನ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಅದಕ್ಕೆ ನನ್ನ ಕೈಲಾದಷ್ಟು, ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಷ್ಟೇ.